ಇನ್ನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಹೆಸರಲ್ಲಿ ಹಣ ವಸೂಲಿ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ಸಚಿವರು ಮತ್ತು ಅಧಿಕಾರಿಗಳ ಆತಿಥ್ಯಕ್ಕೆ ಹಿರಿಯ ಅಧಿಕಾರಿಗಳಿಂದ ಹಣ ಸಂಗ್ರಹ ಆರೋಪ ಕೇಳಿ ಬಂದಿದೆ. ಗೂಗಲ್ ಮೀಟ್ನಲ್ಲಿ ಹಣ ಸಂಗ್ರಹದ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ಪಶುಸಂಗೋಪನೆ ಇಲಾಖೆಯಿಂದ 15 ಲಕ್ಷ ರೂಪಾಯಿ ವಸೂಲಿ ಮಾಡಲಾಗಿದೆ. ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕರಿಂದಲೇ ಹಣ ಸಂಗ್ರಹದ ಬಗ್ಗೆ ಚರ್ಚೆ ನಡೆದಿದೆ. ಗೂಗಲ್ ಮೀಟ್ನ ವಿಡಿಯೋ ಸಂಭಾಷಣೆಯನ್ನ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದ್ ಬಿಡುಗಡೆ ಮಾಡಿದ್ದಾರೆ. ಗಮನಿಸಬಹುದು ನೀವಿಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ರಾಜಾತಿಥ್ಯಕ್ಕೋಸ್ಕರ ಅನೇಕ ಇಲಾಖೆಗಳಿಂದ ಹಾಗೂ ಅಧಿಕಾರಿಗಳಿಂದ ವಸೂಲಿ ನಡೆದಿರುವಂತಹ ಆರೋಪ ಕೇಳಿ ಬಂದಿರೋದು. ಈಗ ನೀವು ನೋಡ್ತಾ ಇರುವಂತದ್ದು ಪಶುಸಂಗೋಪನೆ ಇಲಾಖೆಯಿಂದ 15 ಲಕ್ಷ ರೂಪಾಯಿ ವಸೂಲಿ ಆದಂತಹ ಕೇಸ್. ಅದರ ಜೊತೆಗೆ ಪ್ರತಿ ವೈನ್ ಶಾಪ್ನಿಂದ ತಲಾ 13,000 ಹಣ ಕೊಡಬೇಕು. ಇದರಿಂದಾಗಿ ಪ್ರತಿ ಕ್ವಾರ್ಟರ್ ಬೆಲೆಯಲ್ಲಿ 3 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಯಾವಾಗ ಇವರು ಹಣವನ್ನು ಸಂದಾಯ ಮಾಡಬೇಕು, ಅಧಿಕಾರಿಗಳಿಗೆ ಈ ರೋಲ್ ಕಾಲ್ ರೂಪದಲ್ಲಿ ಹಣ ಕೊಡಬೇಕಲ್ಲ, ಹೀಗಾಗಿ ಪ್ರತಿ ಕ್ವಾರ್ಟರ್ ಮೇಲೆ 3 ರೂಪಾಯಿ ಹೆಚ್ಚಳ ಮಾಡಿ ಈಗ ಹಣವನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಪಂಚಾಯಿತಿ ಇರ್ಬೋದು, ಪುರಸಭೆ ಪಂಚಾಯಿತಿ ಇರ್ಬೋದು, ನಗರಸಭೆ ಇರ್ಬೋದು, ಎಲ್ಲದರಿಂದ ಕೂಡ ಹಣ ನೀಡಬೇಕು. ಯಾಕೆ ಅಂತಂದರೆ ಈಗೇನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಅದರ ರಾಜಾತಿಥ್ಯಕ್ಕಾಗಿ, ಶಾಸಕರ ರಾಜಕಾರಣಿಗಳ ರಾಜಾತಿಥ್ಯಕ್ಕಾಗಿ ಪ್ರತಿಯೊಂದು ಇಲಾಖೆಯಿಂದ ಈಗ ವಸೂಲಿ ನಡೆದಿರುವಂಥ ಆರೋಪ ಕೇಳಿ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.